ಅದೇ ಈ ಉಂಗ್ರ ಯಾರ್ದು ಗೊತ್ತಾ? ನನ್ನ ಅಮ್ಮಂದು. ಇದನ್ನ ನಾನು ಹಾಕ್ಕೊಂಡಿರೋದಕ್ಕೆ ನನ್ನ ಅಮ್ಮನೇ ನನ್ನ ಜೊತೆ ಇದ್ದಾರೇನೋ ಅನ್ನೋ ಹಾಗೆ ಫೀಲ್ ಆಗ್ತಿದೆ. ಇದಿಷ್ಟೇ ಅಲ್ಲ, ನನ್ನ ಅಮ್ಮನ ಸೀರೆ, ಅವ್ರ ವಸ್ತುಗಳು, ಡ್ಯಾಡ್ ಅವ್ರಿಗೋಸ್ಕರ ಬರೆದಿರೋ ಪತ್ರಗಳೆಲ್ಲ ನನಗೆ ಸಿಕ್ಕಿದೆ. ಈಗಲಾದರೂ ನಿನಗೆ ನಿಮ್ಮ ಅಮ್ಮಂಗೆ ಸಂಬಂಧಪಟ್ಟಿರೋ ವಸ್ತುಗಳೆಲ್ಲ ಸಿಕ್ಕಿದೆಯಲ್ಲ, ತುಂಬ ಖುಷಿ ಆಗ್ತಾ ಇದೆ. ಅದನ್ನೆಲ್ಲ ಹುಷಾರಾಗಿ ಕಾಪಾಡ್ಕೊ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ ಕಣೋ. ಆದಿ, ಈಗ ನನಗೆ ಬೇಕಾಗಿರೋದೆಲ್ಲ ಸಿಗ್ತಿದೆ. ಹಾಗೆ ನೀನು ನನಗೆ ಸಿಗ್ತೀಯ ಅಲ್ವಾ? ಶಮಿ, ಏನಾಯ್ತು ನಿನಗೆ? ಯಾಕೆ ಒಳ್ಳೆ ನನ್ನ ತಿನ್ನೋ ಥರ ನೋಡ್ತಾ ಇದೆಯಾ? ಏನಿಲ್ಲ ಅದೇ. ಹಾಯ್ ಎವ್ರಿವನ್. ಶಮಿ, ಏನೇ ಇದು? ನೋಟಿಸ್ ಬೋರ್ಡಲ್ಲಿ ಟೀಮ್ ಮಾಡಿ ಹೆಸರಾಕಿದ್ದಾರೆ, ಆದರೆ ಟೀಮ್ ಲೀಡರ್ ಯಾರು ಅಂತಾನೆ ಹಾಕಿಲ್ಲ ಅಂದರೆ ಏನಂತೆ? ನಾನೇ ಟೀಮ್ ಲೀಡರ್ ಆಗಿ ಮೂವ್ ಮಾಡ್ತೀನಿ. ಅದೇಗಾಗುತ್ತೆ, ನಮ್ಮ ಲಕ್ಕಿನೇ ಟೀಮ್ ಲೀಡರ್ ಆಗೋದು. ಏನಂತೀಯ ಲಕ್ಕಿ? ನೀವೆಲ್ಲ ಒಪ್ಕೊಂಡ್ರೆ ನಾನು ರೆಡಿ. ಅದಕ್ಕೆ ನಾನು ಬಿಡ್ಬೇಕಲ್ವಾ? ನಿನ್ನ ಟ್ಯಾಲೆಂಟ್ ಏನು ಅಂತ ನನಗೆ ಗೊತ್ತಿಲ್ವಾ? ನೋಡಿ, ಇದ್ರ ಬಗ್ಗೆ ಜಗಳ ಆಡಬೇಡಿ. ಸುಮ್ಮನೆ ಪ್ರಿನ್ಸಿಪಲ್ ಹತ್ರ ಹೋಗಿ ನಾವು ಕೇಳೋಣ. ಅವ್ರು ಯಾರು ಹೇಳ್ತಾರೋ ಅವರೇ ಲೀಡರು. ಅದೆಲ್ಲ ಆಗಲ್ಲ ಅದೇ. ನಾನೇ ಟೀಮ್ ಲೀಡರ್ ಆಗಬೇಕು. ಹಲೋ, ಏನಿದು ಗಲಾಟೆ? ಯಾಕೆಲ್ಲ ಇಲ್ಲಿ ಸೇರಿದ್ದೀರಾ? ಸರ್, ನೋಟಿಸ್ ಬೋರ್ಡಲ್ಲಿ ಲಕ್ಷ್ಮಿ ಮತ್ತು ಶಮಿತಾ ಟೀಮ್ ಅಂತ ಹಾಕಿದೆ, ಆದರೆ ಲೀಡರ್ ಯಾರು ಅಂತ ಹಾಕಿಲ್ಲ. ಅದ್ರ ಬಗ್ಗೆ ಡಿಸ್ಕಷನ್ ನಡೀತಿದೆ. ಇಷ್ಟು ಸಿಂಪಲ್ ವಿಷಯಕ್ಕೆ ಇಷ್ಟೊಂದು ಡಿಸ್ಕಷನ್ನಾ? ಏನು ಗೊತ್ತಾ, ಜೂನಿಯರ್ಸ್ ಬ್ಯಾಚಲ್ಲಿ 2 ಟೀಮ್ ಇದೆ. ಸೊ ನೀವು ಪ್ರತಿ ಟೀಮಲ್ಲೂ 3 ಜನಕ್ಕಿಂತ ಜಾಸ್ತಿ ಇರೋದ್ರಿಂದ ನಿಮ್ಮ ಟೀಮ್ ಲೀಡರ್ ಯಾರಾಗಬೇಕು ಅಂತ ನೀವೇ ಡಿಸೈಡ್ ಮಾಡ್ಕೋಬೋದು. ಮಾಡ್ಕೊಳ್ಳಿ. ಹಾಗಿದ್ರೆ ನಮ್ಮ ಟೀಮ್ಗೆ ಲಕ್ಷ್ಮಿನೇ ಲೀಡರ್. ನಮ್ಮ ಟೀಮ್ನ ಶಮಿತಾ ಲೀಡ್ ಮಾಡ್ತಾಳೆ. ನೋಡಿದ್ರಾ, ಇಷ್ಟು ಸಿಂಪಲ್ ವಿಷಯಕ್ಕೆ ಒಳ್ಳೆ ಚಿಕ್ಕ ಮಕ್ಕಳು ಥರ ಕಚ್ಚಾಡ್ತಿದ್ದೀರಾ. ಒಳ್ಳೆ ಹುಡುಗರು. ಟೆಸ್ಟಲ್ಲಿ 1 ಮಾರ್ಕ್ಸ್ ಜಾಸ್ತಿ ತೆಗ್ದೆ ಅಂತ ಆ ದಿನ ಸರ್ವೆಂಟ್ ಥರ ನೋಡಿದೆ ಅಲ್ವಾ? ಈಗ ಈ ಫೆಸ್ಟಲ್ಲಿ ನಾವೇನಾದರೂ ಗೆದ್ರೆ ನಿಮ್ಮ ಇಡೀ ಟೀಮ್ ನಮಗೆ ಸರ್ವೆಂಟ್ ಆಗಿರ್ತೀರಾ? ಒಪ್ಕೋ ಲಕ್ಷ್ಮಿ, ಅವ್ರು ಗೆದ್ರೆ ತಾನೇ ನಾವು ಅವ್ರಿಗೆ ಸರ್ವೆಂಟ್ ಆಗಿರೋದು. ಆದರೆ ಅವ್ರು ಸೋತ್ರೆ ಅವರೇ ನಮಗೆ ಸರ್ವೆಂಟ್ ಆಗಿರಲಿ ಬಿಡು. ಹಾಗೆ ಮಾಡಿದ್ರೆ ನಮಗೂ ಅವರಿಗೂ ಯಾವ ವ್ಯತ್ಯಾಸನೂ ಇರೋದಿಲ್ಲ. ಅವ್ರೇನು ನಮಗೆ ಸರ್ವೆಂಟ್ ಆಗಿರೋ ಅಗತ್ಯ ಇಲ್ಲ. ಇಲ್ಲಿವರೆಗೂ ಅವ್ರು ಮಾಡಿರೋ ಎಲ್ಲ ತಪ್ಪಿಗೂ ಎಲ್ರ ಮುಂದೆ ಕ್ಷಮೆ ಕೇಳಬೇಕು. ಈ ಚಾಲೆಂಜಿಗೆ ನಿನಗೆ ಒಪ್ಕೆನಾ ಶಮಿತಾ? ನೋಡಿ ಲಕ್ಷ್ಮಿ, ಯಾವ ಚಾಲೆಂಜು ಬೇಡ. ಇದು ಫೆಸ್ಟು. ಸುಮ್ಮನೆ ಎಲ್ಲರೂ ಒಳ್ಳೆತನದಿಂದ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡೋಣ. ನಿನ್ನ ಕಂಡೀಷನ್ಗೆ ನನಗೆ ಒಪ್ಪಿಗೆ ಇದೆ. ಸರಿ, ಹಾಗಾದರೆ ಸಾರಿ ಕೇಳೋದಕ್ಕೆ ರೆಡಿ ಆಗು. ಬನ್ರಿ.